ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ಶ್ರೀನಿವಾಸ್ ಮಾನೆಯವರಿದ್ದಾರೆ, ಶಾಸಕರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಎಲ್ಲ ರೀತಿ ತಯಾರಿ ಆಗ್ತಿದೆ, ನೀವು ಕೂಡ ಅವ್ರನ್ನ ಭೇಟಿ ಆದ್ರಿ. ಅವರು ಇವತ್ತು ಶಾಸಕಾಂಗ ಪಕ್ಷದಲ್ಲಿ ಇವತ್ತು ಏನು ಸಭೆ ಇದೆ ಸಾಯಂಕಾಲ, ಬಹುಶಃ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗ್ತಾರೆ. ತದನಂತರ ರಾಜ್ಯಪಾಲರ ಹತ್ರ ಹಕ್ಕು ಮಂಡನೆ ಮಾಡಿ ಬಹುಶಃ ಅವರು ನಿಗದಿ ಮಾಡಿದಂಥ ದಿನಾಂಕದಂದು ಪ್ರಮಾಣವಚನ ಮಾಡಿ ಒಂದು ಹೊಸ ತಮ್ಮ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಒಬ್ಬ ಗ್ರಾಸ್ ರೂಟ್ ಲೆವೆಲಿಂದ ಬಂದಂಥ ಒಬ್ಬ ಕಾಂಗ್ರೆಸ್ಸಿನ ಕಟ್ಟಾಳು, ಹೋರಾಟ, ಶ್ರಮ ಇವೆಲ್ಲ ಒಳಗೊಂಡಂತೆ ಒಂದು ನಾಯಕತ್ವ ಗುಣವನ್ನು ಬೆಳೆಸ್ಕೊಂಡಂಥವ್ರು ಮತ್ತು ವಿಶೇಷವಾಗಿ ಕೇವಲ ನಾಯಕಲ್ಲ, ನಾಯಕರನ್ನ ತಯಾರು ಮಾಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಒಬ್ಬ ನಾಯಕನಿಗೆ, ಒಬ್ಬ ಪಕ್ಷದ ಕಟ್ಟಾಳಿಗೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಏನು ಸಿಗ್ತಾ ಇದೆ, ನಿಜವಾಗ್ಲೂ ಕೂಡ ಕಾರ್ಯಕರ್ತರಲ್ಲಿ ಬಹಳ ಸಂತೋಷ ತಂದಿದೆ. ಸರ್, ಈಗ ರಾಜ್ಯಪಾಲರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾರೆ, ಏನಾದ್ರು ಸಮಯ ನಿಗದಿ ಮಾಡ್ತಾರೆ ಏನು ಸರಿ? ಇಲ್ಲ, ಗೊತ್ತಿಲ್ಲ ನನಗೆ. ಎಲ್ಲಿ ಹೋದ್ರು ನನಗೆ ಮಾಹಿತಿ ಇಲ್ಲ. ಒಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತಷ್ಟೇ ಹೇಳೋರು, ಎಲ್ಲಿ ಹೋದ್ರೂ ನನಗೆ ಮಾಹಿತಿ ಇಲ್ಲ. ಅಂದ್ರೆ ಇವತ್ತು ಶಾಸಕಾಂಗ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಆಯ್ಕೆ ಆಗ್ತಾರೆ. ಹಾಗಾದ್ರೆ ಖಂಡಿತವಾಗಿಯೂ ನಮ್ಗೆಲ್ಲರಿಗೂ ವಿಶ್ವಾಸ ಇದೆ. ಶ್ರೀನಿವಾಸ್ ಮಾನೆಯವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ, ನಾನು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಈಗಾಗಲೇ 6 ಸ್ಥಾನಗಳಲ್ಲಿ 6 ನಾವು ಕಾಂಗ್ರೆಸ್ ಪಕ್ಷ ಗೆದ್ದುಕೊಂಡಿದ್ದೀವಿ. ಕಳೆದ 3 ವರ್ಷದಿಂದ ನಮಗೆ ಜಿಲ್ಲೆಯಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಸಿಗಬೇಕಂತ ನಾವು 6 ಜನ ಒಕ್ಕಟ್ಟಾಗಿ ಇವತ್ತು ಹಕ್ಕನ್ನು ಮಂಡನೆ ಮಾಡಿದ್ದೀವಿ, ಮನವಿಯನ್ನು ಕೂಡ ಮಾಡಿದ್ದೀವಿ. ವಿಶೇಷವಾಗಿ ನಾನು ಕೂಡ ಸುಮಾರು 17 ವರ್ಷ ಆಯ್ತು ಈಗ ಸದನದಲ್ಲಿ ಇದ್ದು, ನನಗೂ ಕೂಡ ಒಂದು ಅವಕಾಶ ಬೇಕಂತಕ್ಕಂಥ ಮನವಿಯನ್ನು ಸಲ್ಲಿಸಿದ್ದೀನಿ. ಪಕ್ಷ ತೀರ್ಮಾನಕ್ಕೆ ಬದ್ಧನಾಗಿರ್ತೀನಿ. ಹೈಕಮಾಂಡ್ ನಿಮ್ಮ ಪರವಾಗಿ ಒಲಿವಿದೆಯಾ, ಹೇಗೆ ಸರ್? ಆಗ್ಬೋದು ನಿರೀಕ್ಷೆ ಇದೆಯಾ? ಗೊತ್ತಿಲ್ಲ, ಇನ್ನು ಅದರ ಬಗ್ಗೆ ಯಾವುದೇ ರೀತಿ ನಿಖರವಾಗಿ ನನಗೆ ಸ್ಪಷ್ಟನೆ ಸಿಕ್ಕಿಲ್ಲ. ಬಟ್ ಆಶಾದಾಯಕವಾಗಿ ಇದ್ದೀನಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿರೋದು ಖುಷಿ ಇದೆ. ಖಂಡಿತವಾಗಿಯೂ ನಾನು ಹೇಳಿದ್ನಲ್ಲ, ಒಬ್ಬ ಕೆಳಮಟ್ಟದಿಂದ ಪಕ್ಷದ ಸಂಘಟನೆ ಮಾಡ್ಕೊಂಡು ಮೇಲೆ ಬಂದಂಥ ನಾಯಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸುವುದು ನಿಜವಾಗ್ಲೂ ಖುಷಿ ತರತಕ್ಕಂಥದ್ದು. ಇದಿಷ್ಟು ಶಾಸಕರಂತ ಶ್ರೀನಿವಾಸ್ ಮಾನೆ ಅವರ ಮಾತು. ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಂಜೆ ಶಾಸಕಾಂಗ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗ್ತಾರೆ. ತಳಮಟ್ಟಿಯಿಂದ ಬಂದಂಥ ಒಬ್ಬ ನಾಯಕರು ಮುಖ್ಯಮಂತ್ರಿ ಆಗ್ತಾ ಇರೋದು ಸಾಕಷ್ಟು ಖುಷಿ ತಂದಿದೆ. ಅದರ ಜೊತೆಗೆ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ, ಹೈಕಮಾಂಡ್ ನನ್ನನ್ನು ಕನ್ಸಿಡರ್ ಮಾಡುತ್ತೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತನ್ನು ಶ್ರೀನಿವಾಸ್ ಮಾನೆ ಅವರು TV9 ಜೊತೆ ಹಂಚ್ಕೊಳ್ತಾ ಇರೋದು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.